ವೀಕ್ಷಕರೇ, ಇದು ಪ್ರಜಾವಾಣಿಗ ಮೊದಲ ಸುದ್ದಿ ಈ ರೀತಿಯಾಗಿದೆ. ಗ್ಯಾರಂಟಿಗೆ ಹೊಸ ಅರ್ಜಿ. ಸೊ ಗ್ಯಾರಂಟಿ ಯೋಜನೆಗಳಿದ್ವಲ್ಲ, ಈ ಯೋಜನೆಗಳೇನಾದ್ರೂ ಸ್ಟಾಪ್ ಆಗ್ಬಿಡುತ್ತಾ ಅನ್ನೋದೆಲ್ಲ ಪ್ರಶ್ನೆಗಳಿತ್ತು. ಯಾಕಂದ್ರೆ ಹೊಸ ಸಿಎಂ ಆಗ್ತಾ ಇದ್ದಾರೆ, ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಮೊದಲ ದಿನದಲ್ಲೇ ಇದಕ್ಕೊಂದು ಕ್ಲಾರಿಟಿ ಸಿಕ್ಕಿತ್ತು. ಗ್ಯಾರಂಟಿ ಅನ್ನೋದು ಸರ್ಕಾರದ ಯೋಜನೆ, ಮತ್ತೆ ಅದು ಕಾಂಗ್ರೆಸ್ ಪಕ್ಷದ್ದು ಹೈಕಮಾಂಡ್ ನಾಯಕರು ಸೇರಿದಂತೆ ಇದನ್ನು ತೀರ್ಮಾನ ಕೈಗೊಂಡಿರೋದು. ಯಾರೋ ಒಬ್ಬ ಏಕ ವ್ಯಕ್ತಿಯ ನಿರ್ಧಾರ ಅಲ್ಲ. ಹಂಗಾಗಿ ಸಿಎಂ ಬದಲಾದ್ರೂ ಅಂದಿದ ತಕ್ಷಣ ಗ್ಯಾರಂಟಿ ಬದಲಾಗಲ್ಲ ಅಂತ. ಬಟ್ ಒಂಚೂರು ರೂಪುರೇಷೆಗಳು ಬದಲಾಗ್ತಾ ಇದೆ. ಹೊಸ ರೀತಿಯಾದಂತಹ ಬದಲಾವಣೆಯನ್ನ ತರಲಾಗ್ತಾ ಇದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಚೇಂಜ್ ಆಗ್ತಾ ಇದೆ. ಹೆಂಗಾಗ್ತಾ ಇದೆ, ಏನೇನ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಯೋಜನೆಗಳಿಗೆ ಇದು ಅನ್ವಯ ಆಗತ್ತೆ ಅಂತ ನೋಡೋದಾದ್ರೆ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿಯಿಂದ ಅನರ್ಹರ ಹೊರದಬ್ಬೋದಕ್ಕೆ ಇದನ್ನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಹೌದು ನೋಡಿ, ನಮ್ ಜನ ಹೆಂಗೆ ಅಂತಂದ್ರೆ, ಪುಕ್ಷಟ್ಟೆ ಕೊಟ್ರೆ ನಂಗೂ ಬೇಕು, ನಮ್ಮ ಅಪ್ಪಂಗೂ ಬೇಕು ಅನ್ನೋ ಜಮಾನ ಇದು, ಆಯ್ತಾ. ಸೊ ನೀವು ಬೈಕಂಡಾದ್ರೂ ಪರವಾಗಿಲ್ಲ, ಈ ಸರ್ಕಾರದವ್ರಿಗೆ ಮಾಡಕ್ ಕೆಲಸ ಇಲ್ಲ, ಎಲ್ಲ ಫ್ರೀ ಕೊಡ್ತಾ ಇದಾರೆ, ಲಾಸ್ ಆಗುತ್ತೆ, ಯಾಕೆ ಕೊಡ್ತಾ ಇದ್ದಾರೆ, ಈ ಥರದ್ದು ಯಾಕೆ ಬೇಕಾಗಿತ್ತು, ಅವಶ್ಯಕತೆ ಇರಲಿಲ್ಲ, ಬರ್ಬಾದಾಗಿ ಹೋಗುತ್ತೆ, ಲಾಸ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಅರ್ಜಿ ಹಾಕಂಗೆ ಕೂತಿರ್ತಾರೆ. ಗೃಹಲಕ್ಷ್ಮಿ ಬೇಕು, ಆಮೇಲೆ ಗೃಹ ಜ್ಯೋತಿ ಬೇಕು, ಕೊಡ್ಲಿ ಬಿಡ್ರೆ ಯಾರು ಮನೆದು ಕೊಡ್ತಾರೆ, ನಮ್ದೇ ತಾನೇ ಅದು ಟ್ಯಾಕ್ಸು ಅಂತಲೂ ಮಾತಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮಲ್ಲಿ ಈ 100ಕ್ಕೆ 99ರಷ್ಟು ಜನ ಹೆಂಗೆ ಅಂತಂದರೆ, ಬರ್ತಾ ಇದ್ರೆ ಬರ್ತಾ ಇರಲಿ ಅಂತ. ಒಂದೇ 1% ಅಯ್ಯೋ ಬೇಡ, ಯಾಕೆ ಬೇಕು ನಮಗೆ ಕಂಡೋರು ದುಡ್ಡು, ನಾವು ಅರ್ಜಿ ಹಾಕಿಲ್ಲ, ನಮಗೆ ಬೇಡ, ಅಯ್ಯೋ ಇದ್ರ ಫಲಾನುಭವಿಗಳು ಡೆತ್ ಆಗಿ ಹೋಗಿದ್ದಾರೆ, ಸಾವನ್ನಪ್ಪಿದ್ದಾರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ಯಾರು ಇರ್ತಾರೋ ಅವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಅಂದಾಗ, ಈಗ 3 ವರ್ಷ ಆಯಿತು ಈ ಸರ್ಕಾರ ಬಂದು, ಈ 3 ವರ್ಷದಲ್ಲಿ ಅನೇಕ ಡೆತ್ಗಳು ಆಗಿದೆ, ಸಾವನ್ನಪ್ಪಿರೋ ಸಂಖ್ಯೆಗಳು ಇದ್ದೇ ಇರತ್ತೆ. ಇಲ್ಲ ನಮ್ಮ ಮನೇಲಿ ನಮ್ಮ ತಾಯಿಗೋ, ನಮ್ಮ ಅತ್ತೆಗೋ, ನಮಗೋ, ಇನ್ನೊಬ್ರಿಗೋ ಮತ್ತೊಬ್ರಿಗೋ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಅಂತ ಗೊತ್ತಿರುತ್ತೆ ಅಲ್ಲ. ಈಗ ಅವ್ರು ಡೆತ್ ಆದ್ಮೇಲೂ ಆ ಅಕೌಂಟಿಗೆ ಹಣ ಬರ್ತಾ ಇದೆ ಅಂತಂದ್ರೆ, ನಾವೇ ಹೋಗಿ ಇನ್ಮೇಲೆ ಈ ಅಕೌಂಟಿಗೆ ದುಡ್ಡು ಹಾಕ್ಬೇಡಿ, ನಮ್ಮ ತಾಯಿನೋ ನಮ್ಮ ಅತ್ತೆನೋ ಯಾರಿಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತು ಅವರು ಡೆತ್ ಆಗಿದ್ದಾರೆ, ಸುಮ್ಮನೆ ಹಣ ಬರ್ತಾ ಇದೆ, ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳುವ ವ್ಯಕ್ತಿತ್ವ, ಮನಸ್ಥಿತಿ ನಮ್ಮಲ್ಲಿ 99% ಜನಕ್ಕಿಲ್ಲ. ಸೊ ಈ 3 ವರ್ಷದಿಂದ ಈ ಥರ ಡೆತ್ ಆದವ್ರ ಅಕೌಂಟಿಗೂ ಅಮೌಂಟ್ ಹೋಗಿ ಸಿಕ್ಕಾಬಟ್ಟೆ ವೇಸ್ಟ್ ಆಗಿದೆ, ಕೋಟಿ ನಷ್ಟ ಆಗಿದೆ. ಇದು ಒಂದು ಸೈಡಾ. ಇನ್ನೊಂದು ಕಡೆಯಲ್ಲಿ ಆಲ್ರೆಡಿ ಡೆತ್ ಆದವ್ರ ಹೆಸರಲ್ಲೇ ದುಡ್ಡು ಬರಲಿ ಅಂತನೂ ಕೆಲವರು ಡೆತ್ ಆಗಿದ್ರು ಪರವಾಗಿಲ್ಲ ಅಂತ ಹೋಗಿ ಅರ್ಜಿ ಸಲ್ಲಿಕೆ ಮಾಡಿದ್ದು ಕೂಡ ಇದೆ, ಗೋಲ್ಮಾಲ್ ಮಾಡಿ. ಸೊ ಹಾಗಾಗಿ ಸರ್ಕಾರಕ್ಕೆ ಸಿಕ್ಕಾಬಟ್ಟೆ ಲಾಸ್ ಆಗ್ತಿತ್ತು. ಸರ್ಕಾರದ ಯೋಜನೆ ಅಥವಾ ಸರ್ಕಾರದ ಉದ್ದೇಶ ಇಷ್ಟೇನೆ, ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆ ರೀಚ್ ಆಗಬೇಕು. ನಿಜವಾಗ್ಲೂ ಸರ್ಕಾರ ಯಾವ ಉದ್ದೇಶದಿಂದ ಈ ಹಣವನ್ನ ಅಥವಾ ಈ ಯೋಜನೆಯನ್ನ ಅನೌನ್ಸ್ ಮಾಡ್ತೋ ಅವರಿಗೆ ಇದು ರೀಚ್ ಆಗಬೇಕು. ಅದನ್ನ ಹೊರತುಪಡಿಸಿ ಹಣ ಪೋಲ್ ಆಗಬಾರ್ದು. ಆಮೇಲೆ ಸರ್ಕಾರದ ಹಣಗಳು ನಿಮಗೆ ₹1, ₹2, ₹20, ₹30 ಲಾಸ್ ಆಯ್ತು ಅಂತಲ್ಲ, ಇಂಥ ಯೋಜನೆಗಳಲ್ಲಿ ಕೋಟಿ ಲಾಸ್ ಆಗುತ್ತೆ. ಅದು ಲಾಸ್ ಆಗುತ್ತೆ ಅಂತಂದ್ರೆ ಹೊರೆ ಆಗತ್ತೆ. ಸೊ ಅದಕ್ಕಂತಾನೆ ಈ ನಿರ್ಧಾರವನ್ನ ಕೈಗೊಳ್ತಾ ಇರೋದು ತುಂಬಾ ಉತ್ತಮವಾದಂತ ಕೆಲಸ. ಏನೇನ್ ಮಾಡ್ತಿದ್ದಾರೆ, ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ₹2,000 ನೀಡುವ ಗೃಹಲಕ್ಷ್ಮಿ ಮತ್ತು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಗೃಹ ಜ್ಯೋತಿ ಯೋಜನೆ ಎಲ್ಲಾ ಫಲಾನುಭವಿಗಳಿಂದ ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಹೊಸದಾಗಿ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಈಗೇನಾದ್ರು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿ, ನಾವು ತುಂಬಾ ಅನುಕೂಲಸ್ಥರು, ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ, ನಮಗೇನು ಸಮಸ್ಯೆ ಇಲ್ಲ, ನಾವು ಗೃಹಲಕ್ಷ್ಮಿ ಹಣನೂ ಬೇಡ, ನಮಗೆ ಫ್ರೀ ಕರೆಂಟು ಬೇಡ, ನಾವು BJP ಅವರು, ನಾವು JDS ಅವರು ವೆಲ್ ಸೆಟಲ್ಡ್ ಇದ್ದೀವಿ, ನಮಗೆ ಈ ಥರದ ಯೋಜನೆಗಳೇ ಬೇಡ, ಅಭಿವೃದ್ಧಿ ಆಗಬೇಕು ಅಂತ ಅರ್ಜಿ ಹಾಕ್ತಾ ಇದ್ರು, ಫೈನ್. ನಮಗೆ ಕಷ್ಟ ಇದೆ, ಇಲ್ಲ ನಮಗೆ ದುಡ್ಡು ಕಟ್ಟೋಕ್ಕೂ ಕಷ್ಟ ಆಗ್ತಾ ಇದೆ, ಇದೆಲ್ಲ ಆಗೋದ್ರಿಂದ ಅನುಕೂಲ ಆಗತ್ತೆ, ಈ ಕಾಸನ್ನ ನಾವು ಮನೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೀವಿ, ಮಕ್ಕಳು ಎಜುಕೇಷನಿಗೆ ಉಪಯೋಗಿಸ್ಕೊಳ್ತೀವಿ, ನಮಗಿದು ಬೇಕೇ ಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು ಫೈನ್. ಸೊ ಇದು ನಿಮಗೆ ಬಿಟ್ಟಿರೋ ವಿಚಾರ. ನೀವು ಮನೆ ಕಡೆ ಚೆನ್ನಾಗಿದ್ದೀವಿ, ನಂಗೆ ಬೇಕಾಗಿಲ್ಲ ಅನ್ನೋದ್ರೆ ಸಲ್ಲಿಸಬೇಡಿ. ಇಲ್ಲ ಬೇಕು, ಇದ್ರ ಫಲಾನುಭವಿಗಳು ನಾವು ಅನ್ನೋದಿದ್ರೆ ಇದನ್ನ ಸಲ್ಲಿಕೆ ಮಾಡ್ಬೋದು. ಒಂದು. ಇನ್ನೊಂದು, ಈ ಕುರಿತು ಮಾಹಿತಿ ನೀಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪಬೇಕೆಂಬ ಕಾರಣಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗುವುದು. ಅಲ್ಲದೆ ಯೋಜನೆಯ ಫಲಾನುಭವಿಗಳಿಗೆ ಗುರುತಿನ ಚೀಟಿ ನೀಡುವುದಕ್ಕೆ ಕೂಡ ಉದ್ದೇಶಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಅರ್ಜಿ ಆಹ್ವಾನಿಸಲಾಗುವುದು ಅಂತ ಹೇಳಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಎಲ್ಲ ಇಲಾಖೆಗಳ ಮುಖ್ಯಸ್ಥರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆಗೆ ಶನಿವಾರ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಬಳಿಕ
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಕೆಲವರು ನಿಧನರಾಗಿದ್ದಾರೆ, ಆದ್ರೆ ಅವರ ಹೆಸರಿನಲ್ಲಿ ಬೇರೆಯವರು ಹಣ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ 100 ಕೋಟಿಗೂ ಹೆಚ್ಚು ಹಣ ಫಲಾನುಭವಿಗಳ ಅಲ್ಲದೆ ಬೇರೆಯವರ 100 ಕೋಟಿ ಬೇರೆಯವ್ರ ಪಾಲಾಗಿದೆ ಅಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗಿದೆ ಅಂತ. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪ್ತಾ ಇದೆಯೇ ಇಲ್ವೇ ಅಂತ ಪರಿಶೀಲಿಸಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಬೇಕಾಗಿದೆ. ನಾವು ಈ ಯೋಜನೆಯನ್ನ ನಿಲ್ಲಿಸೋದಿಲ್ಲ, ಯಾರನ್ನು ತೆಗೆದುಹಾಕುವ ಉದ್ದೇಶವೂ ಸರ್ಕಾರಕ್ಕಿಲ್ಲ. ಆದ್ರೆ ಸರಿಯಾದ ಮಾಹಿತಿ ನೀಡುವ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಬೇಕು ಎಂಬ ಉದ್ದೇಶದಿಂದ ಎಲ್ಲಾ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅವರು ತಿಳಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಲ್ಲೂ ಒಬ್ಬರ ಹೆಸರಿನಲ್ಲಿ 5-6 ಮೀಟರ್ಗಳು ಇರುವುದು ಪತ್ತೆ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಒಬ್ಬರ ಹೆಸರಲ್ಲಿ 5 ಮೀಟರ್ ಇತ್ತು ಅಂತಂದ್ರೆ ಅದೆಲ್ಲ ಲಾಸ್ ಅಲ್ವಾ, ಸರ್ಕಾರಕ್ಕೇನೆ ಆಗೋ ಲಾಸ್ ಅಲ್ವಾ. ಸೊ ಆ ಕಾರಣಕ್ಕಾಗಿ ನಾವು ಈ ತರದೊಂದು ನಿರ್ಧಾರವನ್ನ ಕೈಗೊಂಡಿದ್ದೀವಿ. ಯೋಜನೆಯ ಲಾಭ ಪಡೆಯುವ ಮನೆಯಲ್ಲಿ ಫಲಾನುಭವಿಗಳೇ ವಾಸ ಇದ್ದಾರಾ, ಬೇರೆಯವರು ಇದ್ದಾರಾ, ಯೋಜನೆ ನಮ್ಮ ರಾಜ್ಯದವರಿಗೆ ಸಿಗ್ತಾ ಇದೆಯಾ ಅಥವಾ ಬೇರೆ ರಾಜ್ಯದವರಿಗೆ ಸಿಗ್ತಾ ಇದೆಯಾ ಅಂತ ಪರಿಶೀಲಿಸಬೇಕಾಗಿದೆ. ಆ ಕಾರಣಕ್ಕೆ ಫಲಾನುಭವಿಗಳು ಹೊಸತಾಗಿ ಅರ್ಜಿಯನ್ನ ಹಾಕಬೇಕು ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಗ್ಯಾರಂಟಿಗಾಗಿ ಮತ್ತೆ ಅರ್ಜಿ ಸಲ್ಲಿಸಬೇಕೆಂಬ ಹೇಳಿಕೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ಗೃಹಲಕ್ಷ್ಮಿ ಯೋಜನೆಗಳ ಲಾಭ ಪಡಿತಾ ಇರುವವರ ಮನೆಯ ನಿಜವಾದ ಯಜಮಾನಿಗೆ ಅಂತ ತಿಳ್ಕೊಳ್ಬೇಕಲ್ವಾ. ಒಂದ್ ಮನೆಗೆ ಒಬ್ರು ಮನೆ ಯಜಮಾನಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು, ಒಂದೇ ಮನೆಯಲ್ಲಿ 2-3 ಯಜಮಾನಿಯರಿದ್ದಾರೆ, ಅದನ್ನು ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸುವ ಶಕ್ತಿ ಗ್ಯಾರಂಟಿ ಯೋಜನೆಯ ಸೌಲಭ್ಯ ಅರ್ಹರಿಗಷ್ಟೇ ತಲುಪಬೇಕೆಂಬ ಕಾರಣಕ್ಕೆ ಸ್ಮಾರ್ಟ್ ಕಾರ್ಡ್ ನೀಡಲಾಗುವುದು ಅಂತ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಕೂಡ ಇತ್ತೀಚೆಗಷ್ಟೇ ಹೇಳಿದ್ರು. ಹಾಗಾಗಿ ಯಾಕೆ ಈ ಬದಲಾವಣೆ, ಯಾಕೆ ಮತ್ತೆ ನಾವು ಅರ್ಜಿಯನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ ಈ ರೀಸನ್ಗೆ ಅನ್ನುವಂತ ಒಂದು ಕ್ಲಾರಿಟಿಯನ್ನ ಖುದ್ದಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇನ್ನು ಲಂಚ ಮುಕ್ತ ನಾಡು